ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮತ್ತು ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದ ಸರ್ಕಾರ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡೋದಕ್ಕೆ ಹೊರಟಿದೆ ಅಂತಕ್ಕಂಥ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದ್ರ ಜೊತೆಯಲ್ಲಿ ಏನು ಈ ಕಾಂಗ್ರೆಸ್ ಪಕ್ಷವನ್ನು ಕಳೆದ ಒಂದು ದಶಕದಿಂದ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತದ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಗಟ್ಟಿಮುಟ್ಟಾಗಿ ಕಟ್ಟಿರ್ತಕ್ಕಂಥ ಅಹಿಂದ ವರ್ಗದ ಧುರೀಣರಾಗಿರ್ತಕ್ಕಂಥ ಸಿದ್ದರಾಮಯ್ಯರವರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅಹಿಂದ ವರ್ಗದ ಮತ್ತೊಬ್ಬ ನೇತಾರರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿರವರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅಪಮಾನ, ಅವಮಾನಗಳು, ಮತ್ತೆ ಅಹಿಂದ ವರ್ಗದ ಇನ್ನೊಬ್ಬರು ದಿಟ್ಟ ಧೀಮಂತ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ರವರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಏನು ಅಪಮಾನ ಅವಮಾನಗಳಿದಾವಲ್ಲ, ಇವುಗಳನ್ನೆಲ್ಲ ಕುರಿತು ಇವಾಗ ಓಪನ್ ಟಾಕ್ ಅಂತಕ್ಕಂಥ ವಿಶೇಷ ವಿಶ್ಲೇಷಣೆಯಲ್ಲಿ ಮಾತನಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮ್ಮೆದುರುಗಡೆ ಅತ್ಯಂತ ಅತ್ಯಗತ್ಯವಾಗಿ ಈ ದಿನ ಏನು ಪ್ರಸ್ತುತ ಸನ್ನಿವೇಶಗಳಲ್ಲಿ ನಾವು ಮಾತನಾಡೋದು ಹೋದರೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಸಂದೇಶ, ಒಂದು ಪ್ರಜಾಪ್ರಭುತ್ವದ ಮಟ್ಟಿಗೆ ಅತ್ಯಂತ ಒಂದು ಕೆಟ್ಟ ರೀತಿಯಲ್ಲಿ ಒಂದು ಸಂದೇಶ ಹೋಗುತ್ತೆ. ಆ ಒಂದು ಕೆಟ್ಟ ರೀತಿಯಲ್ಲಿ ಸಂದೇಶ ಹೋಗಬಾರ್ದು ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರ, ಮೊದಲಿಗೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಏನು ಬೆಂಗಳೂರಿನ, ಅದರಲ್ಲೂ ವಿಶೇಷವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಏನು ಘನತ್ಯಾಜ್ಯ ವಿಲೇವಾರಿಗಳನ್ನು, ಈ ಮನೆಯಿಂದ ಸಂಗ್ರಹಿಸ್ತಕ್ಕಂಥ ಕಸ ಆಗಿರ್ಬೋದು, ಅಥವಾ ಏನು 197 ಟ್ರೇಡ್ ಲೈಸೆನ್ಸ್ಗಳನ್ನು ತೆಗೆದುಕೊಂಡು, ಅದು ನರ್ಸಿಂಗ್ ಹೋಮ್ಗಳಿರ್ಬೋದು, ಹೈಟೆಕ್ ಆಸ್ಪತ್ರೆಗಳಿರ್ಬೋದು, ಮತ್ತು ಹೋಟೆಲ್ಗಳಿರ್ಬೋದು, ಇನ್ನೂ ಯಾವ್ಯಾವುದೇ ರೀತಿಯಲ್ಲಿ ಇರತಕ್ಕಂತಹ ಉದ್ಯಮಗಳಿರ್ಬೋದು, ಅವು IT-BT ಕಂಪನಿಗಳಿರ್ಬೋದು, ಮತ್ತು ಸಂಶೋಧನಾ ಘಟಕಗಳಿರ್ಬೋದು, ರಿಸರ್ಚ್ ಸೆಂಟರ್ಗಳಿರ್ಬೋದು, ಹೇಳ್ತಾ ಹೋದರೆ 197 ಮಾಡಲಿನ ಟ್ರೇಡ್ ಲೈಸೆನ್ಸ್ಗಳನ್ನು ಆಲ್ಮೋಸ್ಟ್ ಆಲ್ ಈ ರಾಜ್ಯದ BBMPಯಲ್ಲಿ ಮತ್ತು GBA ಅಡಿಯಲ್ಲಿ ಮತ್ತು ಈ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಡಿಯಲ್ಲಿ ಮತ್ತು ವಿವಿಧ ನಗರಸಭೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯಿತಿಗಳ ಅಡಿಯಲ್ಲಿ 197 ಮಾದರಿಯ ಟ್ರೇಡ್ ಲೈಸೆನ್ಸ್ಗಳನ್ನು ಕೊಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ. ಇವೆಲ್ಲವುಗಳಿಂದ ಸಂಗ್ರಹಿಸ್ತಕ್ಕಂಥ ಕಸವನ್ನಾಗಿರ್ಬೋದು, ಅಥವಾ ಮನೆಗಳಿಂದ ಸಂಗ್ರಹಿಸ್ತಕ್ಕಂಥ ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ಟೆಂಡರನ್ನು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕ್ರಾಂತಿಕಾರಿ ಸರ್ಕಾರ ಅದು 37,000 ಕೋಟಿಯಿಂದ 38,000 ಕೋಟಿಗಳ ಒಳಗಡೆ ಟೆಂಡರನ್ನು ಅವರು ಕರೆದಿದ್ದಾರೆ, ಗುತ್ತಿಗೆಯನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ಕಸವನ್ನು ಯಾವ ರೀತಿಯಲ್ಲಿ ನಮ್ಮ ಗುತ್ತಿಗೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಗುತ್ತಿಗೆದಾರರುಗಳು, ಈ ಕಿಕ್ ಬ್ಯಾಕ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಯಾವ ರೀತಿಯಲ್ಲಿ ಕಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಸಂಗ್ರಹಿಸಿ ವಿಲೇವಾರಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿವತ್ತು ಈ ರಾಜ್ಯದ ಉದ್ದಗಲಕ್ಕೂ ನೋಡ್ತಾ ಇದ್ದೀವಿ. ಇವಾಗ 10% ಕಿಕ್ ಬ್ಯಾಕ್ ತಗೊಂಡ್ರು ಕೂಡ ಎಷ್ಟು ಲಂಚ ಇವತ್ತು, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಹೋಗಿ ಅವರ ಬೇನಾಮಿ ಉಂಡಿಗಳಲ್ಲಿ ಬೀಳುತ್ತೆ ಅನ್ನೋದನ್ನು ನಾನು ಇನ್ನೊಂದು ದಿನ ಅತ್ಯಂತ ಕೂಲಂಕುಷವಾಗಿ ಸಮಗ್ರವಾಗಿ ಮಾತನಾಡ್ತೇನೆ. ಇವಾಗ 37,000 ಕೋಟಿಯಿಂದ 38,000 ಕೋಟಿಗಳ ಘನತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಕ್ರಾಂತಿಕಾರಿ ಡಿ.ಕೆ. ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ನಮಗೇನು ಯಾವುದೇ ಹೊಟ್ಟೆ ಉರಿ ಇಲ್ಲ. ಇನ್ನೊಂದು ಕಡೆ ನಾನು ಆ ವಿಷಯನ ಮತ್ತೊಂದಿನ ಇನ್ನೂ ಸುದೀರ್ಘವಾಗಿ ಮಾತನಾಡ್ತೀನಿ. ಇವಾಗ ಕೃಷ್ಣ ಬೈರೇಗೌಡರಿಗೆ ಏನು ಬೆಂಗಳೂರಿನ ನಗರಾಭಿವೃದ್ಧಿಯ ಸಚಿವರು ಅಂತ ಅವರು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನಮಾನ ಹುದ್ದೆಗಳನ್ನು ಕೊಟ್ಟಾಗೂ ಕೂಡ, ಮತ್ತು ಅದೇ ಬೆಂಗಳೂರು ನಗರಕ್ಕೆ ಸೇರಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಂಗಳೂರಿನ ನಾಗರಿಕರ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಬೆಂಗಳೂರು
ಡೆವಲಪ್ಮೆಂಟ್ ಅಥಾರಿಟಿಯ ಏನು ಅಧಿಕಾರವನ್ನು ಕಿತ್ಕೊಂಡಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಚಾಣಾಕ್ಷ ಮುಖ್ಯಮಂತ್ರಿ, ಇದನ್ನು ನಾನು ಖಂಡಾತುಂಡವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಬೆಂಗಳೂರಿನ ನಾಗರಿಕರ ಪರವಾಗಿ ಇದನ್ನು ನಾನು ಖಂಡಿಸ್ತೇನೆ. ಇನ್ನೂ ಮುಂದುವರೆದು ಇದೇ ಕೃಷ್ಣ ಬೈರೇಗೌಡರಿಂದ ಏನು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅಂತ ಕೃಷ್ಣ ಬೈರೇಗೌಡರಿಗೆ ಕಿರೀಟವನ್ನು ತೊಡಿಸಿರ್ತಕ್ಕಂಥ ಮಂತ್ರಿಮಂಡಲದ ಕಿರೀಟವನ್ನು ತೊಡಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪವರ್ಗಳನ್ನು ಕೃಷ್ಣ ಬೈರೇಗೌಡರಿಂದ ಕಿತ್ತಿಕೊಂಡಿರ್ತಕ್ಕಂಥದನ್ನು ನೋಡಿದಾಗ ಆ ಎರಡು ಅತ್ಯಂತ ಬೆಂಗಳೂರಿನ ಸೂರ್ಯ ಚಂದ್ರರಂತೆ ಕಂಗೊಳಿಸ್ತಕ್ಕಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಎರಡು ಪವರ್ ಸೆಂಟರ್ಗಳನ್ನು ಕೃಷ್ಣ ಬೈರೇಗೌಡರಿಂದ ಕಿತ್ತಿಕೊಂಡಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಇವರು ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇವರು ಮುಂದುವರಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆಗಳೊಂದಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿರವರ ಕ್ಲಾಸ್ಮೇಟ್, ಕಾಲೇಜ್ ಮೇಟ್ ಆಗಿರ್ತಕ್ಕಂಥವ್ರು, ಮತ್ತೆ ಹೈಕಮಾಂಡಿನಲ್ಲಿ ಅದರಲ್ಲೂ ಅತ್ಯಂತ ವಿಶೇಷವಾಗಿ ರಾಹುಲ್ ಗಾಂಧಿಯವರ ಸ್ನೇಹಿತರು ಅಂದ್ರೆ ತಪ್ಪಾಗ್ಲಾರದು. ರಾಹುಲ್ ಗಾಂಧಿರವರ ಸ್ನೇಹಿತರಿಗೆ ಈ ರೀತಿ ಏನು ಡಿ ಕೆ ಶಿವಕುಮಾರ್ ಸನ್ಮಾನಗಳನ್ನು ಮಾಡಿರೋದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೋ ಇಲ್ಲ ಡಿ ಕೆ ಶಿವಕುಮಾರ್ ಏನಾದರೂ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಿಸ್ಟಮನ್ನು, ಒಂದು ಸರ್ವಾಧಿಕಾರಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಮುಖ್ಯಮಂತ್ರಿಗಳಾಗಿದ್ದಾರೋ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಇನ್ನು ಬೆಂಗಳೂರಿನ ರಾಮಲಿಂಗಾರೆಡ್ಡಿ ಅವರಿಗೆ ಏನು ಭಾರಿ ದೊಡ್ಡ ಖಾತೆ, ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟು ಅವರನ್ನ ಸಕಲ ವಿಧದಲ್ಲಿ ಸನ್ಮಾನಗಳನ್ನು ಮಾಡಿ ಸಚಿವ ಸಂಪುಟದಲ್ಲಿ ಅವರನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇವಾಗ ಡಿ ಕೆ ಶಿವಕುಮಾರ್ ಎಲ್ಲಿಂದ ಬಂದರು? ಕನಕಪುರದ ದೊಡ್ಡಾಳಹಳ್ಳಿಯಿಂದ ಬೆಂಗಳೂರಿಗೆ ಬಂದರು. ರಾಜಕಾರಣ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ರಾಜಕಾರಣವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಈ ದೇಶದ ಸಂವಿಧಾನ ಕೊಟ್ಟಿದೆ, ಈ ದೇಶದ ಪ್ರಜಾಪ್ರಭುತ್ವ ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಒಬ್ಬರು ಬಂದುಬಿಟ್ಟು ಇಲ್ಲಿ ಮುಖ್ಯಮಂತ್ರಿಗಳಾಗಬಾರ್ದ? ಆಗಿದ್ರ ಬಗ್ಗೆ ನಮ್ದು ಯಾವುದೇ ಆಕ್ಷೇಪಗಳಿಲ್ಲ. ಆದರೆ ವಾಸ್ತವದಲ್ಲಿ ರಾಮಲಿಂಗಾರೆಡ್ಡಿ ಮೂಲತಃ ಬೆಂಗಳೂರಿನವರು, ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟರು. ಈ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಹಿಂದೆ ಇದೇ ರಾಮಲಿಂಗಾರೆಡ್ಡಿರವರಿಗೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರನ್ನಾಗಿ ನೇಮಕ ಮಾಡ್ತೇನೆ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ರು. ಆ ವಾಗ್ದಾನವನ್ನು ಇವಾಗ ಡಿ ಕೆ ಶಿವಕುಮಾರ್ ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿರವರು ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ಈ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಗಿರಿ ಇದೆಯಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಏನು ಈ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಆಡಳಿತಕ್ಕೆ ಅವರು ಒಂದು ಮೌನವಾಗಿರ್ತಕ್ಕಂಥ ಧಿಕ್ಕಾರವನ್ನು ಅತ್ಯಂತ ಸೌಮ್ಯ ಸ್ವಭಾವದಿಂದ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಅಂದರೆ ಖಂಡಿತ ತಪ್ಪಾಗಲ್ಲ. ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಇವಾಗ ನಮ್ಮ ಇವಾಗ ಸತೀಶ್ ಜಾರಕಿಹೊಳಿರವರಿಗೆ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿರವರ ಮೂಲ ಉದ್ದೇಶ ಏನಿತ್ತು? ಕಳೆದ 1 ವರ್ಷದಿಂದ 2 ವರ್ಷದಿಂದ ಸತೀಶ್ ಜಾರಕಿಹೊಳಿರವರು ದೆಹಲಿಯ ಹೈಕಮಾಂಡಿಗೆ ಹೋಗಿ ಬಂದಿದ್ದರ ಹಿಂದೆ ಇದ್ದಂಥ ಉದ್ದೇಶ ಏನು? ಅದರಲ್ಲೂ ಭಾರಿ ಬಹಿರಂಗವಾಗಿ KPCC ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸತೀಶ್ ಜಾರಕಿಹೊಳಿರವರು ಅದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮುಂದಿರಬಹುದು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಮುಂದಿರಬಹುದು, ಅದು ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿರ್ಬೋದು, KPCC ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಇಲ್ಲೇನು ಮಾಡಿದ್ರು? ಹೈಕಮಾಂಡಿನ ಧುರೀಣರುಗಳು, ಮುತ್ಸದಿಗಳು, ನೇತಾರರುಗಳು ಸೇರಿಕೊಂಡು ಸತೀಶ್ ಜಾರಕಿಹೊಳಿರವರಿಗೆ KPCC ಅಧ್ಯಕ್ಷ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಡದೆ ಸತೀಶ್ ಜಾರಕಿಹೊಳಿರವರಿಗೆ ಅವಮಾನವನ್ನು ಮಾಡಿದ್ದಾರೆ. ಈ ಒಂದು ರಾಜ್ಯದಲ್ಲಿ 1 ದಶಕದಿಂದ ಈ ಕಾಂಗ್ರೆಸ್ ಪಕ್ಷನ ಗಟ್ಟಿಮುಟ್ಟಾಗಿ ಕಟ್ಟಿರ್ತಕ್ಕಂಥ ಘಟಾನುಘಟಿ ರಾಜಕಾರಣಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳಲ್ಲಿ ಸತೀಶ್ ಜಾರಕಿಹೊಳಿರವರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿರವರ ಈ ಸಂಘಟನೆ ಇದೆಯಲ್ಲ, ಅಹಿಂದ ವರ್ಗಗಳ ಸಂಘಟನೆ, ನಿಜಕ್ಕೂ ಕೂಡ ಅದು ನಾವು ಅಲ್ಲಗಳಿಬಾರ್ದು. ಅಷ್ಟು ಅತ್ಯದ್ಭುತವಾಗಿ ಅಹಿಂದ ವರ್ಗಗಳ ಸಂಘಟನೆಯನ್ನು ಸತೀಶ್ ಜಾರಕಿಹೊಳಿರವರು ಕಟ್ಟಿರ್ತಕ್ಕಂಥದ್ದು.
ಇವತ್ತು ರಾಜ್ಯದ ಪ್ರಜ್ಞಾವಂತರ ಗಮನದಲ್ಲಿದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸಮಭಾವದಿಂದ ಸಮಚಿತ್ತದಿಂದ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಆಡಳಿತವನ್ನು ಮಾಡಬೇಕಾಗಿತ್ತು. ದುರದೃಷ್ಟವಶತ್ ಏಕಪಕ್ಷೀಯವಾಗಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿರ್ತಕ್ಕಂಥ ಇವತ್ತು ಏನು ಪಕ್ಷ ವಿರೋಧಿಯಾಗಿರ್ತಕ್ಕಂಥ ಮತ್ತು ರಾಜ್ಯ ವಿರೋಧಿಯಾಗಿರ್ತಕ್ಕಂಥ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಹೋರಾಟವನ್ನ ಅದು ಏನು ಇವರು ಆಡಳಿತವನ್ನು ನಡೆಸೋದಕ್ಕೆ ಹೋಗ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, ಅದರಲ್ಲೂ ವಿಶೇಷವಾಗಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಅಹಿಂದ ವರ್ಗದ ಮುತ್ಸದಿ ಸತೀಶ್ ಜಾರಕಿಹೊಳಿರವರನ್ನ ವಿರೋಧ ಕಟ್ಕೊಂಡು ಎಷ್ಟರ ಮಟ್ಟಿಗೆ ಇದು ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆನ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಕೇಳಲೇಬೇಕಾಗುತ್ತೆ. ಇವಾಗ ಬಿ ಕೆ ಹರಿಪ್ರಸಾದ್ OBC ವರ್ಗದಿಂದ ಅವ್ರನ್ನ ಕರೆದುಕೊಂಡು ಬಂದು ಇವತ್ತು KPCC ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹಿಂದೆ ನನ್ನ ಪೊಲಿಟಿಕಲ್ ಗಾಡ್ ಫಾದರ್ ಆಸ್ಕರ್ ಫರ್ನಾಂಡಿಸ್ ರವರು ಕೂಡ KPCC ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು. UPA ಸೆಕೆಂಡ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಇದೇ ಸಿದ್ದರಾಮಯ್ಯರವರು ಮೊದಲನೇ 2013ರಿಂದ 18ರವರೆಗೆ ಮುಖ್ಯಮಂತ್ರಿಗಳಾಗಿರುವಾಗ ನನ್ನ ಪೊಲಿಟಿಕಲ್ ಗಾಡ್ ಫಾದರ್ ಆಸ್ಕರ್ ಫರ್ನಾಂಡಿಸ್ ಕೂಡ ಮುಖ್ಯಮಂತ್ರಿಯ ಹುದ್ದೆಯ ಆಕಾಂಕ್ಷಿಯಾಗಿದ್ದರು. ಅವರು ಎಲ್ಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಇದು ಇವತ್ತು ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಮಹೋನ್ನತವಾದ ವ್ಯಕ್ತಿತ್ವವನ್ನು ನನ್ನ ಪೊಲಿಟಿಕಲ್ ಗಾಡ್ ಫಾದರ್ ಆಸ್ಕರ್ ಫರ್ನಾಂಡಿಸ್ ಅವರು ಮೈಗೂಡಿಸಿಕೊಂಡಿದ್ದರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಳೆದ 1 ವರ್ಷದಿಂದ ನಿರಂತರವಾಗಿ ಆದಿ ಬೀದಿಗಳಲ್ಲಿ ಮಾಧ್ಯಮಗಳಲ್ಲಿ ಮನೆಗಳಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಈ ಡಿ ಕೆ ಶಿವಕುಮಾರ್ಗೆ ಅನ್ಯಾಯವಾಗಿ ಬಿಟ್ಟಿದೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಬಿಡ್ಬೇಕು, ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅವರಿಗೆ ಕಿರೀಟವಿಲ್ಲದ ದೊರೆತರ ಈ ಕರ್ನಾಟಕ ರಾಜ್ಯದಲ್ಲಿ ಅದು ರಾಜಕೀಯವಾಗಿ ಮೆರೆಸಬೇಕು ಅನ್ನೋಷ್ಟರ ಮಟ್ಟಿಗೆ ಮಾಧ್ಯಮಗಳಿಗೆ ಕಿಕ್ ಬ್ಯಾಕ್ ಅನ್ನು ಕೊಟ್ಟು, ಈ ಭ್ರಷ್ಟ ಮಾಧ್ಯಮಗಳಿಗೆ ಕಿಕ್ ಬ್ಯಾಕ್ಗಳನ್ನು ಕೊಟ್ಟು ವರದಿಗಳನ್ನು ಮಾಡಿಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು. ಆದರೆ ನೀವು ಮುಖ್ಯಮಂತ್ರಿಗಳಾದಾಗ ನೀವು ಸಚಿವ ಸಂಪುಟದ ರಚನೆಯನ್ನು ಮಾಡುವಾಗ ಹಳೆ ಬೇರು ಹೊಸ ಚಿಗುರು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರತ್ಯೇಕವಾಗಿ ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿ ಸಭೆಗಳನ್ನು ನಡೆಸಿ ಒಂದು ಸಚಿವ ಸಂಪುಟ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನೀವು ಸಚಿವ ಸಂಪುಟವನ್ನು ರಚಿಸಿದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಉಂಬ ಮುಖ್ಯಮಂತ್ರಿಗೆ ಇಲ್ಲಿ ಲಂಗು ಲಗಾಮಿಲ್ಲದೆ ಈ ಪ್ರಜಾಪ್ರಭುತ್ವದ ಮೇಲೆ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಒಂದು ಏನು ದುರಾಡಳಿತವನ್ನ ಮತ್ತು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡೆಯನ್ನು ಅವರು ಅನುಸರಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗುತ್ತೆ. ಯಾವುದೇ ಒಬ್ಬ ಮುಖ್ಯಮಂತ್ರಿ ಯಾವುದೇ ಒಬ್ಬ ಉಪಮುಖ್ಯಮಂತ್ರಿ ತಪ್ಪು ದಾರಿಲಿ ಹೋಗುವಾಗ ಎಚ್ಚರಿಸಬೇಕಾಗಿರ್ತಕ್ಕಂಥದ್ದು ವಿಪಕ್ಷಗಳ ಕೆಲಸ. ಇವಾಗ ಬಿಜೆಪಿ ಒಂದು ಗುರುತರವಾಗಿರ್ತಕ್ಕಂಥ ಒಂದು ಹೊಣೆಗಾರಿಕೆಯಿಂದ ಕೂಡಿರ್ತಕ್ಕಂಥ ಒಂದು ವಿಪಕ್ಷವಾಗಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆ್ಯಕ್ಚುಲಿ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲ್ ಬಿಸ್ನೆಸ್ ಪಾರ್ಟ್ನರ್ಗಳಾಗಿದ್ರು ಕೂಡ, ಪಕ್ಷ ಬೇರೆ ಬೇರೆ ಆಗಿದ್ರು ಕೂಡ ಇವತ್ತು ವಿಜೇಂದ್ರ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಡಳಿತದ ಬಗ್ಗೆ ಕೂಡ ದಿನನಿತ್ಯ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿಯನ್ನು ಕೂಡ ನಾನು ಅಭಿನಂದಿಸ್ತೇನೆ. ಮತ್ತೆ ಇನ್ನೂ ಮುಂದುವರೆದು ಬಿ ಕೆ ಹರಿಪ್ರಸಾದ್ ಅವರನ್ನ ತೆಗೆದುಕೊಂಡು ಬಂದು ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಇವರೆಲ್ಲ ಸೇರಿಕೊಂಡು ಬಿ ಕೆ ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನಮಾನ ಹುದ್ದೆಗಳನ್ನು ಕೊಟ್ಟರು ಕರ್ನಾಟಕದಲ್ಲಿ. ಮತ್ತೆ ಬಿ ಕೆ ಹರಿಪ್ರಸಾದ್ ಅವರು ಆ್ಯಕ್ಚುಲಿ ಹೇಳಬೇಕು ಅನ್ನೋದಾದರೆ ಹೈಕಮಾಂಡಿಗೆ ಅತ್ಯಂತ ಆಪ್ತರೋದ್ರಲ್ಲಿ 2 ಮಾತಿಲ್ಲ. ಬೆಂಗಳೂರಿನ ಭೂಗತ ಲೋಕದಲ್ಲಿ ಬಿ ಕೆ ಹರಿಪ್ರಸಾದ್ ರವರ ಹೆಸರು ಜಯರಾಜ್ ಮತ್ತು ಕೊತ್ವಾಲ್ ರವರಷ್ಟೇ ಪ್ರಭಾವಶಾಲಿಯಾಗಿತ್ತು. ಅದು ಕೂಡ ನಾವ್ಯಾರೋ ಅಲ್ಲಗಳೆಯುವಂತಿಲ್ಲ. ಮತ್ತೆ ಇವಾಗ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಹೈಕಮಾಂಡಿನ ಅತ್ಯಂತ ಆಪ್ತರಲ್ಲಿ ಒಬ್ಬರಾಗಿದ್ದರು. ಜೊತೆಗೆ 25 ರಾಜ್ಯಗಳಲ್ಲೂ ಕೂಡ ಇವರು ಉಸ್ತುವಾರಿಗಳಾಗಿ ಬಹಳಷ್ಟು ಅನುಭವ ಇರತಕ್ಕಂಥ, ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಮುಖಂಡರು, ಮುತ್ಸದಿಗಳು, ಧುರೀಣರು ಅಂದ್ರೆ ತಪ್ಪಾಗಲಾರದು. ಆದರೆ ವಾಸ್ತವದಲ್ಲಿ ಏನಪ್ಪ ಅಂದರೆ ಇವಾಗ ಈ ದೇಶದ 25 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇವಾಗ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯನ್ನು ಬಲಿಷ್ಠಗೊಳಿಸೋದಕ್ಕೆ ತಳಮಟ್ಟದಿಂದ ಕಾರ್ಯಕರ್ತರನ್ನು ಬಡದೆಬ್ಬಿಸಿ ಈ ದೇಶದಲ್ಲಿ ಮಹತ್ತರವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿ ದೇಶವನ್ನು ಅಭಿವೃದ್ಧಿಪಡಿಸೋದಕ್ಕೆ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿತ್ತು. ಅವರು ರಾಷ್ಟ್ರ ಮಟ್ಟದ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು. ಇಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಭಾವಶಾಲಿಗಳಾಗಿರ್ತಕ್ಕಂಥ ಸಂಘಟನಾ ಚತುರ, ಚಲದಂಕ ಮಲ್ಲ,
ಎಂಟೆದೆಯ ಬಂಟ, ರಣಧೀರ ಕಂಠೀರವ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಕಾಂಗ್ರೆಸ್ ಹೈಕಮಾಂಡಿನ ದೌರ್ಭಾಗ್ಯವೋ ಅಥವಾ ಡಿ ಕೆ ಶಿವಕುಮಾರ್ ಅವರ ದುರದೃಷ್ಟವೋ ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ತಂದು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಇವಾಗ ಅವರ ಏಜ್ ಫ್ಯಾಕ್ಟ್ ಇರ್ಬೋದು, ಅವರು ಈ ದೇಶದಾದ್ಯಂತ ಜಾತ್ಯತೀತ ಶಕ್ತಿಗಳನ್ನು ಮತ್ತು ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳನ್ನು, ಶೋಷಿತ ದಮನಿತ ದುರ್ಬಲ ವರ್ಗಗಳನ್ನು ಅವರು ಅಭಿವೃದ್ಧಿಪಡಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ದೇಶದಾದ್ಯಂತ 25 ರಾಜ್ಯಗಳನ್ನು ಸುತ್ತಿದ್ದಾರೆ. 25 ರಾಜ್ಯಗಳಲ್ಲೂ ಕೂಡ ಇವತ್ತು ದೇಶದಲ್ಲಿ ಕಾಂಗ್ರೆಸ್ಸಿನ ಉಸ್ತುವಾರಿಗಳ ಕೆಲಸ ಮಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಆದರೆ ಅಂಥವ್ರನ್ನ ತಂದು ಅಂಥ ಮಹೋನ್ನತವಾದ ವ್ಯಕ್ತಿತ್ವ ಇರತಕ್ಕಂಥ, ಅಂಥ ಮಹೋನ್ನತವಾಗಿರ್ತಕ್ಕಂಥ ಅನುಭವ ಇರತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರನ್ನು ತೆಗೆದುಕೊಂಡು ಬಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರ ನೇಮಕ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆಯನ್ನ ನಾನಿವತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಮಾಡದೆ ಹೋದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮಾಡದೆ ಹೋದ್ರೆ ನಿಜಕ್ಕೂ ಕೂಡ ಇದು ಒಂದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಮುಂದಿನ ದಿನದಲ್ಲಿ ಅದಕ್ಕೆ ಒಂದು ಪ್ರತಿಫಲದ ರೂಪದಲ್ಲಿ ಬೆಲೆಯನ್ನ ತೆರಲೇಬೇಕಾಗುತ್ತದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮತ್ತೆ ಇವಾಗ ಬಿ ಕೆ ಹರಿಪ್ರಸಾದ್ ಅವರ ನೇಮಕದಲ್ಲಿ ಪರಿಶೀಲನೆಗಳನ್ನು ಮಾಡಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಕೋಟ್ಯಾಂತರ ಅಹಿಂದ ವರ್ಗದ, ಅದರಲ್ಲೂ ವಿಶೇಷವಾಗಿ ದಲಿತರ ಪರವಾಗಿ, ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಪರವಾಗಿ ಮತ್ತು ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ರ ಪರವಾಗಿ ಮತ್ತು ಮುಸ್ಲಿಮರ ಪರವಾಗಿ, ಒಬಿಸಿಗಳ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ, ಕೋಟ್ಯಾಂತರ ಅಹಿಂದ ವರ್ಗದವರ ಪರವಾಗಿ ನಾನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿ ಮಾಡೋದ್ರ ಜೊತೆಯಲ್ಲಿ ಇನ್ನು ಅಲ್ಪಸಂಖ್ಯಾತರ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೀತಕ್ಕಂಥ ಸಂಘಟನೆಗಳನ್ನು ಮಾಡಿ ದಿಟ್ಟ ಧೀಮಂತಿಕೆಯಿಂದ ರಣರಂಗದಲ್ಲಿ ನುಗ್ಗಿ ವಿಪಕ್ಷಗಳನ್ನು ಎದುರಿಸಿ ಗೆಲುವಿನ ವಿಜಯದ ಮಾಲೆಗಳನ್ನು ತಂದು ಕೊಡ್ತಾ ಇರತಕ್ಕಂತಹ ಜಮೀರ್ ಅಹಮದ್, ಏನು ಸಿದ್ದರಾಮಯ್ಯರವರ ಬಲಗೈ ಬಂಟ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಜಮೀರ್ ಅಹಮದ್ ರವರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಅವರು ಅವಮಾನಗಳನ್ನು ಮಾಡಿದ್ದಾರೆ, ಅಪಮಾನಗಳನ್ನು ಮಾಡಿದ್ದಾರೆ. ಜಮೀರ್ ಅಹಮದ್ ರವರು ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಪಕ್ಷ ದ್ರೋಹವನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಡಿಯೋಗಳನ್ನು ಹರಿಯಬಿಟ್ಟು ಇವತ್ತು ಜಮೀರ್ ಅಹಮದ್ ರವರನ್ನ, ಅವರ ಇಡೀ ಜಮೀರ್ ಅಹಮದ್ ರವರ ರಾಜಕೀಯ ಜೀವನವನ್ನು ನಿರ್ನಾಮ ಮಾಡದೆ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ದು ನಿಜಕ್ಕೂ ಕೂಡ ಇದು ಒಂದು ಪ್ರಜಾಪ್ರಭುತ್ವದ ನಡೆಯನ ಮತ್ತು ಇದು ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿರ್ತಕ್ಕಂಥ, ಏಕಪಕ್ಷೀಯದಿಂದ ಕೂಡಿರ್ತಕ್ಕಂಥ ಮತ್ತು ಪೇಮೆಂಟ್ ಕೋಟದ ಅಡಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನ ಮತ್ತು ವಿಶೇಷವಾಗಿ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನು ನಿರ್ನಾಮ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಕಿರೀಟ ಇಲ್ಲದ ದೊರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಅಹಿಂದ ವರ್ಗದ ಮುಖಂಡರನ್ನ ಇವತ್ತು ನಿರ್ನಾಮ ಮಾಡ್ತಕ್ಕಂಥ ಇಡನ ಅಜೆಂಡಾಗಳನ್ನು ತೆಗೆದುಕೊಂಡಿರೋದನ್ನು ನೋಡಿದಾಗ ಇವೆಲ್ಲವನ್ನ ನಾನು ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿ ಮತ್ತು ಡಿ ಕೆ ಶಿವಕುಮಾರ್ಗಾಗಿರ್ಬೋದು ಹೈಕಮಾಂಡ್ಗಾಗಿರ್ಬೋದು ಕಿವಿ ಹಿಂಡಿ ನಾನು ಬುದ್ಧಿವಾದವನ್ನು ಹೇಳದೆ ಹೋದರೆ ಇವರೆಲ್ಲರೂ ಕೂಡ 100% ಸರ್ವಾಧಿಕಾರಿಯಾಗಿರ್ತಕ್ಕಂಥ ಧೋರಣೆಯನ್ನ ಈ ರಾಜ್ಯದ, ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಿಶೇಷವಾಗಿ ಸಂವಿಧಾನದ ಮೇಲೆ ಇವರು ಏರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ಭಾರತ ದೇಶದ ಸಂವಿಧಾನಕ್ಕೆ ಇವರು ಕೊಡಲಿ ಪೆಟ್ಟನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದನ್ನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ತಿದ್ದಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಈ ಒಂದು ರಾಜ್ಯದ ಒಂದು ಏನು ಡಿ ಕೆ ಶಿವಕುಮಾರ್ ಆಡಳಿತ ಇದೆಯಲ್ಲ ಅದನ್ನು ನೋಡೋದಕ್ಕೆ ನಮಗೆ 2 ಕಣ್ಣು ಸಾಲಲ್ಲ. ಇಲ್ಲದೆ ಈ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಶತ್ರುಗಳ ಸಂಹಾರವನ್ನು ಮಾಡ್ತೇನೆ ಅಂತಕ್ಕಂಥ ಯಜ್ಞ ಯಾಗಾದಿಗಳನ್ನು ಹವನಗಳನ್ನು ಏನಾದರೂ ಮಾಡಿಕೊಟ್ರೆ ಈ ರಾಜ್ಯದಲ್ಲಿ ಅಪ್ಪಿತಪ್ಪಿ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನಿರ್ನಾಮ ಆಗುತ್ತೆ, ಸಂವಿಧಾನ ಅಂತಕ್ಕಂಥದ್ದು ನಿರ್ನಾಮ ಆಗುತ್ತೆ. ಅಹಿಂದ ವರ್ಗಗಳನ್ನಂತೂ ಯಾರೂ ನಿರ್ನಾಮ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಹಿಂದ ವರ್ಗಗಳು ಈ ದೇಶದ ಶೋಷಿತ ವರ್ಗಗಳು, ಈ ದೇಶದ ಮೂಲ ಮಾಲೀಕರು ಅಂತಂದರೆ ಅಹಿಂದ ವರ್ಗಗಳು. ಹಾಗಾಗಿ ಅಹಿಂದ ವರ್ಗದ ಮುಖಂಡರುಗಳಿಗೆ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇರ್ಬೋದು ವಿಧಾನಸೌಧದಲ್ಲಿ. ಇವಾಗ ಕೆಲವು ಮಾಧ್ಯಮಗಳು ಈ ಪೇಮೆಂಟ್ ಕೋಟದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಪೇಮೆಂಟ್ಗಳನ್ನು ತೆಗೆದುಕೊಂಡು ವರದಿ ಮಾಡ್ತಕ್ಕಂಥ ಮಾಧ್ಯಮಗಳು ಏನು ಹೇಳಿದಾವೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಎದುರು ಬದುರಾದರು ಸಿದ್ದರಾಮಯ್ಯ ಅವರು, ಆದರೆ ಅವ್ರಿಗೂ ಎಸ್ಕಾಟ್ ಇರಲಿಲ್ಲ, ಇವ್ರಿಗೂ ಎಸ್ಕಾಟ್ ಇರಲಿಲ್ಲ, ಇವರಿಂದೇನೂ ಜನ ಇರಲಿಲ್ಲ, ಸಿದ್ದರಾಮಯ್ಯರಿಂದೇನೂ ಜನ ಇರಲಿಲ್ಲ, ಡಿ ಕೆ ಶಿವಕುಮಾರಿಂದೇನೂ ಜನ ಇರಲಿಲ್ಲ ಅಂತ ಇವರು ವರದಿಗಳನ್ನು ಮಾಡಿಕೊಂಡು ಅವರ ಬೆನ್ನನ್ನು ಅವರೇ ತಟ್ಕೊಂಡ್ರು. ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು
ಅವರು ಸಮಜಾಯಿಷಿ ಕೊಡೋದ್ರ ಮೂಲಕ ಇಡೀ ರಾಜ್ಯದ ಅಹಿಂದ ವರ್ಗಗಳನ್ನು ತೃಪ್ತಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಕೆ ಹೋದ್ರು. ಆದರೆ ಇಲ್ಲ, ಅಹಿಂದ ವರ್ಗದ ಜನರೇನು ದಡ್ರಲ್ಲ. ಇವತ್ತು ಒಂದು ಸ್ವಾಭಿಮಾನದಿಂದ ಏನಾದರೂ ಸತೀಶ್ ಜಾರಕಿಹೊಳಿರವರು, ಜಮೀರ್ ಅಹಮದ್ ರವರು, ಸಿದ್ದರಾಮಯ್ಯರವರು, ರಾಮಲಿಂಗಾರೆಡ್ಡಿರವರು, KJ ಜಾರ್ಜ್ರವರು ಎಲ್ಲ ಸಿಡಿದಿದ್ರೆ ಇವತ್ತು ಕೂಡ 10 ಲಕ್ಷ ಜನ ತುಮಕೂರಿನಲ್ಲಿ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಸಮಾವೇಶವನ್ನು ಮಾಡ್ತಾರೆ. ಅಷ್ಟು ಶಕ್ತಿ ಇವತ್ತು ಅಹಿಂದ ವರ್ಗದ ನೇತಾರರಿಗೆ, ದುರುಂಡರಿಗೆ, ಮುತ್ಸದಿಗಳಿದೆಯೇ. ಇವಾಗ ನೋಡ್ರಿ, KJ ಜಾರ್ಜ್ ಹೈಕಮಾಂಡಿನ ಅತ್ಯಂತ ಆಪ್ತ ಬಂಟ, ಮತ್ತೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ಧುರೀಣ ಮುತ್ಸದಿ ನೇತಾರ. ಇವಾಗ ಅವ್ರಿಗೂ ಕೂಡ ಖಾತೆಯ ವಿಷಯದಲ್ಲಿ ಕೆಲವು ತಕರಾರುಗಳಿದ್ದಾವೆ. ಆದರೆ ಆ ತಕರಾರುಗಳನ್ನು ಆರೋಗ್ಯಕರವಾಗಿ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ DK ಶಿವಕುಮಾರ್ ಹೈಕಮಾಂಡ್ ಇವತ್ತು ಇದನ್ನ ತಮ್ಮ ಪೇಮೆಂಟ್ ಕೋಟದ ಮಾಧ್ಯಮಗಳಲ್ಲಿ ಆ ಖಾತೆ ಅಂತಕ್ಕಂಥ ಖ್ಯಾತೆಯನ್ನು ತೆಗಿತಕ್ಕಂಥ ಮಂತ್ರಿಗಳ ರಿಪೋರ್ಟ್ ಕಾರ್ಡನ್ನು ಕೊಡಿ, ನೀವೆಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ನೋಡ್ತೀವಿ ಅಂತ ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ಉದ್ದಟತನಕ್ಕೆ ಹೋಗ್ತಾ ಇದೆಯಲ್ಲ. ಇವತ್ತು ಯಾರ ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ ಅಂತಂದು ಪ್ರೊಫೆಷನಲ್ ಆನ್ ರೆಕಾರ್ಡ್ಸಲ್ಲಿ ನಾವು ನೋಡ್ಬೋದು. ಎಲ್ಲರ ಹತ್ರನೂ ಅದರದ್ದು ಡೇಟಾ ಇದೆ. ಆದರೆ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ DK ಶಿವಕುಮಾರ್ ಅವರೇ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಧುರೀಣರೇ, ಇದು ಒಂದು ಪೇಮೆಂಟ್ ಕೋಟ ಗೌರ್ಮೆಂಟ್ ಆಗಬಾರ್ದು, ಇದು ಒಂದು ಪೇಮೆಂಟ್ ಕೋಟ ಸರ್ಕಾರ ಆಗಬಾರ್ದು. ಒಂದು ವೇಳೆ ಅಹಿಂದ ವರ್ಗಗಳನ್ನು ನೀವು ಆಲ್ರೆಡಿ ಕೆಣಕಿ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ದಲಿತರನ್ನ, ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿ ಸಮುದಾಯವನ್ನು, ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆಗೆ ಬಂದರೆ KN ರಾಜಣ್ಣ ಎಷ್ಟು ದೊಡ್ಡ ಸಂಘಟನಾ ಚತುರ, ಅಹಿಂದ ವರ್ಗಗಳ ಅತಿ ದೊಡ್ಡ ನೇತಾರ ಕೂಡ. ಇವತ್ತು KN ರಾಜಣ್ಣ ಮನಸ್ಸು ಮಾಡಿದ್ರೆ ತುಮಕೂರು ಜಿಲ್ಲೆಯಲ್ಲಿ 10 ಜನ MLAಗಳನ್ನು ಗೆಲ್ಲಿಸ್ತಕ್ಕಂಥ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಕುಂತಿದ್ದಾರೆ. ಅಹಿಂದ ವರ್ಗಗಳ ಒಂದು ಒಡನಾಡಿಯಾಗಿ, ಅಹಿಂದ ವರ್ಗಗಳ ಆಶಾಕಿರಣವಾಗಿ, ಅಹಿಂದ ವರ್ಗದ ಕ್ರಾಂತಿಕಾರಿ ನೇತಾರರಾಗಿ KN ರಾಜಣ್ಣರವರು ಇವತ್ತು 10 ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆ ಒಂದರಲ್ಲಿ 10 ಜನ MLAಗಳನ್ನು ಗೆಲ್ಲಿಸ್ತಕ್ಕಂಥ, 10 ಜನ MLAಗಳನ್ನು ಸೋಲಿಸ್ತಕ್ಕಂಥ ಸಂಘಟನೆಯನ್ನ ಮಾಡ್ಕೊಂಡು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕುಂತಿದ್ರಲ್ಲ. ಓಲಿ KN ರಾಜಣ್ಣರವರನ್ನೇನಾದರೂ ಸಚಿವ ಸಂಪುಟಕ್ಕೆ ತೆಗೆದುಕೊಂಡ್ರ? KN ರಾಜಣ್ಣ ಕೂಡ ಒನ್ ಆಫ್ ದ KPCC ಪ್ರೆಸಿಡೆಂಟ್ ಆಸ್ಪಿರೆಂಟ್ ಇದ್ರು. ಆದರೆ KN ರಾಜಣ್ಣರವರಿಗೆ ಏನು ಗೌರವವನ್ನು ಕೊಟ್ಟರು? ತುಮಕೂರು ಜಿಲ್ಲೆಗೆ ಆಯಿತು, ಓಕೆ, ಡಾಕ್ಟರ್ G ಪರಮೇಶ್ವರ್ ಅವರನ್ನ ನೀವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ನೀವು ಮಾಡಿದ್ರಿ, ಭಾರಿ ದೊಡ್ಡ ಗೌರವವನ್ನು ಕೊಟ್ರಿ. ನಮ್ಮ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಅವರು ಸನ್ಮಾನವನ್ನು ಸ್ವೀಕರಿಸಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ತಾವೇ ದಾನ ಮಾಡಿದ್ದು ಡಾಕ್ಟರ್ G ಪರಮೇಶ್ವರ್ ಅವರು. ಆ ಕಂಚಿನ 1000 kg ಕಂಚಿನ ಪ್ರತಿಮೆಯ ಮುಂದೆ ಇದ್ದಂಥ ವೇದಿಕೆಯಲ್ಲಿ ಅವರು ಭಾಷಣವನ್ನು ಮಾಡ್ತಾರೆ. ಡಾಕ್ಟರ್ G ಪರಮೇಶ್ವರ್ ಒಂದು ಮಾತನ್ನು ಹೇಳಿದ್ರು, ಇದು ತುಮಕೂರು ಜಿಲ್ಲೆಗೆ ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ನಾನು ಬಂದಿರತಕ್ಕಂಥದ್ದು, ಕಾರ್ಯಕರ್ತರು ಎಲ್ಲರೂ ಕೂಡ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳು ಅನ್ನುವಂಥ ಭಾವನೆಯಲ್ಲಿ ನೀವು ವಿಜಯೋತ್ಸವವನ್ನು ಆಚರಿಸಬೇಕು, ನೀವು ಸಂತೋಷ ಪಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ಇವತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳು ಆಗಿದ್ದೀವಿ ಅನ್ನಷ್ಟು ಸಂತೋಷ ಪಡಬೇಕು. ಮತ್ತು ತುಮಕೂರು ಜಿಲ್ಲೆಯ ಮತದಾರರು ಮತ್ತು ನಾಗರಿಕರು ಕೂಡ ಇವತ್ತು ವಿಶೇಷವಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳು ಆಗಿದ್ದೀವಿ ಅಂತಕ್ಕಂತಹ ಒಂದು ಹೆಮ್ಮೆಯಿಂದ ಸಂತೋಷವನ್ನು ಪಡಬೇಕು ಅಂತಕ್ಕಂಥ ಭಾಷಣವನ್ನು ಮಾಡಿದ್ರು. ಆದರೆ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಕೂಡ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತಕ್ಕಂಥ ಮಾತನ್ನ ಡಾಕ್ಟರ್ G ಪರಮೇಶ್ವರ್ ಹೇಳ್ತಕ್ಕಂಥದ್ದನ್ನು ಅವರು ಮರೀಲಿಲ್ಲ. ಹಾಗಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇವತ್ತು ಭಿಕ್ಷೆ ಬೇಡರನ್ನ ನಾನು ತೋರಿಸ್ತೀನಿ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಕೋಟ್ಯಾಂತರ ರೂಪಾಯಿಗಳನ್ನು ಕಳೆದುಕೊಂಡು ಇವತ್ತು ಬೀದಿಯಲ್ಲಿ ಒಂದು ತುತ್ತು ಅನ್ನ ಕಲಿತಕ್ಕಂಥ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ತುಮಕೂರು ಜಿಲ್ಲೆಯಲ್ಲಿ ತೋರಿಸ್ತೀನಿ, ಬೆಂಗಳೂರಲ್ಲೂ ತೋರಿಸ್ತೀನಿ, ರಾಜ್ಯದಲ್ಲೂ ತೋರಿಸ್ತೀನಿ. ಅವರಿಗೆ ಯಾವ ರೀತಿಯಾಗಿ ನೀವು ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯವನ್ನು ನೀವು ಕೊಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಕೇಳಿದ್ರ ಜೊತೆಯಲ್ಲಿ ಇವಾಗೇನು DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾದ ತಕ್ಷಣ ಉದ್ದಟತನವನ್ನು ಮೆರಿತಾ ಇದ್ದಾರಲ್ಲ ಸಿದ್ದರಾಮಯ್ಯರವರ ವಿರುದ್ಧ. ಸಿದ್ದರಾಮಯ್ಯರವರೇನೋ ಒಬ್ಬರೇ ಬಂದರು, DK ಶಿವಕುಮಾರ್ ಒಬ್ಬರೇ ಬಂದರು. ಆದರೆ ಆಪೋಸಿಟ್ ಆದಾಗ ಒಬ್ಬ ಜೂನಿಯರ್ ಕಾಂಗ್ರೆಸ್ ಪ್ರೆಸೆಂಟ್ CM DK ಶಿವಕುಮಾರ್ ಸಿದ್ದರಾಮಯ್ಯರವರಿಗೆ ಅಟ್ಲೀಸ್ಟ್ ಒಂದು ನಮಸ್ಕಾರವನ್ನು ಕೂಡ ಹೇಳದೆ ಹೋಗಿರ್ತಕ್ಕಂಥದ್ದು ಇದೆಯಲ್ಲ, ಅದು DK ಶಿವಕುಮಾರ್ ಅವರ ಉದ್ದಟತನದ ಪರಮಾವಧಿಯ ಸೊಕ್ಕಿನ ಸಂಕೇತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಖಾರವಾಗಿ ಹೇಳದೆ ಹೋದರೆ, ಇವತ್ತು ಏನು ಈ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನ ಅಹಿಂದ ವರ್ಗದ, ಅದರಲ್ಲೂ ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ದಲಿತರಿರ್ಬೋದು, ವಾಲ್ಮೀಕಿ ಸಮುದಾಯಗಳಿರ್ಬೋದು, ಬೆಸ್ತರಿರ್ಬೋದು, ಅಗಸರಿರ್ಬೋದು, OBC ಅವರಿರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, ಅವರಿಗೆಲ್ಲ DK ಶಿವಕುಮಾರ್ ಮಾಡ್ತಕ್ಕಂಥ ಅವಮಾನಗಳನ್ನು ಮತ್ತು ಹೈಕಮಾಂಡ್ ಅಹಿಂದ ವರ್ಗಗಳಿಗೆ ರಾಜ್ಯದಲ್ಲಿ ಮಾಡ್ತಕ್ಕಂಥ ಅವಮಾನಗಳನ್ನು ನೋಡ್ಕೊಂಡು ಕೈ ಕಟ್ಕೊಂಡು ಕುಳಿತುಕೊಳ್ಳುವಷ್ಟು ನಾವು ಬಲಹೀನರಾಗಿಲ್ಲ. ನಾವು ಬಲಾಢ್ಯರು, ನಾವು ಶಕ್ತಿಶಾಲಿಗಳು. ನಾವು ಮನಸ್ಸು ಮಾಡಿದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ DK
ಶಿವಕುಮಾರ್ ಮಾಡ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನ ಪ್ರತಿಭಟಿಸಿ KN ರಾಜಣ್ಣರವರಿರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಹೇಳ್ತಾ ಹೋದರೆ ಇಲ್ಲಿ ಒಂದು 108 ಹೆಸರುಗಳನ್ನು ನಾನು ಪ್ರಸ್ತಾಪ ಮಾಡ್ಬೋದು. ನಾವೆಲ್ಲರೂ ಒಂದಾಗಿ ಒಂದು ಹೊಸ ಪಕ್ಷವನ್ನು ಕಟ್ಟಿ 170, 180, 190 ಶಾಸಕರನ್ನು ಗೆಲ್ಲಿಸಿಕೊಂಡು ಬಂದು ಈ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಧರ್ಮ, ವರ್ಗ, ವರ್ಣ, ಪ್ರಾಂತ್ಯದ ಜನರನ್ನ ಮತ್ತು ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ, ಸರ್ವಾಂಗೀಣವಾಗಿ, ಸರ್ವತೋಮುಖವಾಗಿ, ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞೆ ವಿಧಿಯನ್ನ ಈ ದಿನ ನಾವೆಲ್ಲ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಆ ಕಾರಣಕ್ಕಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಹೈಕಮಾಂಡಿನ ಒಂದು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡುವಾಗ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನು, ಧುರೀಣರುಗಳನ್ನು, ಶಾಸಕರುಗಳನ್ನು, ಮಾಜಿ ಸಚಿವರುಗಳನ್ನು, ಹಾಲಿ ಸಚಿವರುಗಳನ್ನು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಮತ್ತು ಇನ್ನೂ ಮುಂದುವರೆದು ಏನು 139 ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿದಾರಲ್ಲ, 139 ಶಾಸಕರಲ್ಲಿ ಕನಿಷ್ಠ ಪಕ್ಷ 100 ಜನ ಶಾಸಕರು ಅತೃಪ್ತಿ, ಅಸಮಾಧಾನದಿಂದ ಖುದ್ದು ಹೋಗಿದ್ದಾರೆ. ಅವರೆಲ್ಲರ ಏನು 100 ಜನ ಶಾಸಕರ ಆ ಕ್ಷೇತ್ರಗಳಿಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಿಂದ ಹಿಡಿದು ವಿವಿಧ ವಿಧಾನಸಭಾ ಕ್ಷೇತ್ರಗಳ ಸಮಗ್ರ ಮತ್ತು ಸರ್ವತೋಮುಖವಾಗಿರ್ತಕ್ಕಂಥ, ಸರ್ವಾಂಗೀಣವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಇವರು, ಅದರಲ್ಲೂ ವಿಶೇಷವಾಗಿ ಕನಿಷ್ಠ ಪಕ್ಷ 1,000 ಕೋಟಿ, 2,000 ಕೋಟಿಯನ್ನಾದರೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಹಣವನ್ನು ಬಿಡುಗಡೆ ಮಾಡದೆ ಹೋದರೆ ಅದು 100 ಜನ ಕಾಂಗ್ರೆಸ್ ಶಾಸಕರನ್ನು ಒಳಗೊಂಡಂತೆ 224 ವಿಧಾನಸಭಾ ಕ್ಷೇತ್ರದ BJP, JDS, ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಏನು ಈ ದೇಶದ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರಲ್ಲ, ಆ ಹಕ್ಕಿನ ಅಡಿಯಲ್ಲಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ, ಬದುಕುವ ಹಕ್ಕಿನ ಅಡಿಯಲ್ಲಿ 1,000 ಕೋಟಿ ಅಥವಾ 2,000 ಕೋಟಿ ರೂಪಾಯಿಗಳನ್ನು DK ಶಿವಕುಮಾರ್ ಅವರ ಸರ್ಕಾರ ತತ್ಕ್ಷಣವೇ 224 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಡುಗಡೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಸೂಚನೆಗಳೊಂದಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ DK ಶಿವಕುಮಾರ್ ಅವರ ನಡೆಯನ್ನು ಮುಂದಿನ ದಿನದಲ್ಲಿ ನಾವು ನೋಡೋದ್ರ ಜೊತೆಯಲ್ಲಿ ಅತಿ ಬೇಗ, ಅತಿ ಶೀಘ್ರ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ, ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ, ಸತೀಶ್ ಜಾರಕಿಹೊಳಿ ರವರ ನೇತೃತ್ವದಲ್ಲಿ, KN ರಾಜಣ್ಣರವರ ನೇತೃತ್ವದಲ್ಲಿ, KJ ಜಾರ್ಜ್ ರವರ ನೇತೃತ್ವದಲ್ಲಿ, ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಈ ರೀತಿ 108 ಜನ ಏನು ಬಲಶಾಲಿಗಳು, ಅಹಿಂದ ವರ್ಗದ ಧುರೀಣರು, ಮುತ್ಸದಿಗಳ ನೇತಾರರಿದ್ದಾರಲ್ಲ, ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಆಚೆ ಬಂದು ಒಂದು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನು ಕಾಪಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮ್ಮೆಲ್ಲರ ಮುಂದೆ ಹಿಂದೆಂದಿಗಿಂತಲೂ ಇವತ್ತು ಈ ದಿನಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ರಾಂತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು, ನಿರ್ಧಾರಗಳನ್ನು, ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಹೋದರೆ DK ಶಿವಕುಮಾರ್ ಅಂತಕ್ಕಂಥ ಮುಖ್ಯಮಂತ್ರಿ ಈ ಕರ್ನಾಟಕ ರಾಜ್ಯವನ್ನು ಒಂದು ರಿಯಲ್ ಎಸ್ಟೇಟ್ ದಂಧೆಯ ಒಂದು ಉದ್ಯಮವನ್ನಾಗಿ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅನ್ನುವ ರೀತಿಯಲ್ಲಿ ಇವತ್ತು DK ಶಿವಕುಮಾರ್ ಅವರು ಉಳ್ಳವರು ಮಾತ್ರ ಶಿವಾಲಯ ಮಾಡಬೇಕು ಅಂತ ಕಾನೂನನ್ನು ಜಾರಿಗೆ ತಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ನಡೀತಕ್ಕಂಥ ಏನು ಸಾವಿರಾರು ಎಕರೆಗಳ ರಿಯಲ್ ಎಸ್ಟೇಟ್ ದಂಧೆ ಇದೆಯಲ್ಲ, ಇದು DK ಶಿವಕುಮಾರ್ ಅವರ ಏನು ಸಂಪತ್ತನ್ನು ಅದು ದ್ವಿಗುಣ ಮಾಡಬಹುದು. ಆದರೆ ವಾಸ್ತವದಲ್ಲಿ ಈ ರಾಜ್ಯ ಉಳಿಬೇಕು, ಈ ರಾಜ್ಯದ ಜನರು ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಅಹಿಂದ ವರ್ಗಗಳಿಗೆ ಏನು ಕಾಂಗ್ರೆಸ್ಸಿನ ಹೈಕಮಾಂಡ್ ಅಪಮಾನವನ್ನು ಮಾಡಿದೆ, DK ಶಿವಕುಮಾರ್ ಏನು ಅಪಮಾನವನ್ನು ಮಾಡೋದು ಕೊಟ್ಟಿದ್ದಾರಲ್ಲ ಅಹಿಂದ ವರ್ಗದ ಧುರೀಣರನ್ನ, ಮುತ್ಸದಿಗಳನ್ನ, ನೇತಾರರನ್ನ, ಅದಕ್ಕೆಲ್ಲದಕ್ಕೂ ಕೂಡ ಪೂರ್ಣ ಪ್ರಮಾಣದ ಪುಲಿಸ್ ಸ್ಟಾಪ್ ಬಿಡದೆ ಹೋದರೆ ಖಂಡಿತವಾಗಿಯೂ DK ಶಿವಕುಮಾರ್ ಸರ್ಕಾರ ದಿನಗಳ ಲೆಕ್ಕದಲ್ಲಿ ಉರುಳಿ ಹೋಗುತ್ತೆ. ಮತ್ತು ಹೆಚ್ಚೆಂದರೆ 1 ತಿಂಗಳು, ಅತಿ ಹೆಚ್ಚೆಂದರೆ 2 ತಿಂಗಳು, ಇನ್ನೂ ಅತಿ ಹೆಚ್ಚೆಂದರೆ 3 ತಿಂಗಳೊಳಗಾಗಿ DK ಶಿವಕುಮಾರ್ ಸರ್ಕಾರ ಪತನವಾಗುತ್ತೆ. BJP ಸರ್ಕಾರ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೆ ಒಂದು ಹೊಸ ಪಕ್ಷದ ಉದಯವಾಗಿ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ
ಕ್ರಾಂತಿಕಾರಿಯ ಒಂದು ರೂಪವನ್ನು ತಾಳಿ ಅದು ಈ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಗೆದ್ದು ಬಂದು ಈ ರಾಜ್ಯದ ಜನರ ಸೇವೆಗೆ ಅದು ಮುನ್ನುಡಿಯನ್ನು ಬರೆದ್ರೆ, ಅದು ಬೆನ್ನುಡಿಯನ್ನು ಬರೆದ್ರೆ ಖಂಡಿತವಾಗಿಯೂ ಅಚ್ಚರಿ ಪಡಬೇಕಾಗಿಲ್ಲ ಅಂತಕ್ಕಂಥ ಎಲ್ಲ ರೀತಿಯ ಏನು ವಿಚಾರಗಳನ್ನು ಈ ರಾಜ್ಯದ ಜನರ ಗಮನಕ್ಕೆ ತರೋದ್ರ ಜೊತೆಯಲ್ಲಿ, ಕಾಂಗ್ರೆಸ್ಸಿನ ಹೈಕಮಾಂಡಿನ ಗಮನಕ್ಕೆ ತರೋದ್ರ ಜೊತೆಯಲ್ಲಿ ಮತ್ತು ಈ ರಾಜ್ಯದ ಈ ದೇಶದ ಎಲ್ಲ ಪಕ್ಷಗಳ ರಾಜಕಾರಣಿಗಳ ಗಮನಕ್ಕೆ ಮತ್ತು ಎಲ್ಲ ಕ್ಷೇತ್ರಗಳ ತಜ್ಞರ ಗಮನಕ್ಕೆ, ಪಂಡಿತ ಪಾಮರರ ಗಮನಕ್ಕೆ ಈ ಎಲ್ಲ ವಿಷಯಗಳನ್ನು ತರ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.